ಕೊಡಿಸ್ತೀನಿ ಅಂತ ನಂಬಿಸಿ ಕರೆದುಕೊಂಡು ಹೋದ. ಚಿನ್ನ ಹಣ ದೋಚಿದ. ಕೊನೆಗೆ ಗುರುತು ಸಿಗಬಾರದು ಅಂತ 55 ವರ್ಷದ ಮಹಿಳೆಯನ್ನೇ ಬಾವಿಗೆ ತಳ್ಳಿದ. ತೆಲಂಗಾಣದ ಕರೀಂನಗರದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಶಾಕಿಂಗ್ ಆಗಿದೆ. 55 ವರ್ಷದ ದಿನಗೂಲಿ ಕಾರ್ಮಿಕೆ ತಂಗರಾಳ ಲಕ್ಷ್ಮಿ ಅವರನ್ನ ಅಪರಿಚಿತ ವ್ಯಕ್ತಿಯೊಬ್ಬ ಕೆಲಸದ ಆಮಿಷ ಒಡ್ಡಿದ್ದ. ಆತನ ಮಾತು ನಂಬಿಕೊಂಡಂತಹ ಮಹಿಳೆ ಆತನ ಜೊತೆ ಹೊರಟಿದ್ಲು. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದ ಆರೋಪಿ ಮಹಿಳೆಯ ಬಳಿ ಇದ್ದಂತಹ ಚಿನ್ನ, ಬೆಳ್ಳಿ, ನಗದನ್ನ ದೋಚಿದ್ದಾನೆ. ಅಷ್ಟೇ ಅಲ್ಲ, ತನ್ನನ್ನ ಗುರುತಿಸಬಾರದು ಅನ್ನುವಂತ ಕಾರಣಕ್ಕೆ ಮಹಿಳೆಯನ್ನ ನೇರವಾಗಿ ಕೃಷಿ ಬಾವಿಗೆ ತಳ್ಳಿದ್ದಾನೆ. ಬಾವಿಗೆ ಬಿದ್ದ ಮಹಿಳೆ ಹಗ್ಗವನ್ನ ಹಿಡಿದುಕೊಂಡು ಬದುಕೋದಕ್ಕೆ ಪ್ರಯತ್ನಿಸಿದಾಗ ಆರೋಪಿಯೇ ಆ ಹಗ್ಗವನ್ನ ಕತ್ತರಿಸಿದ್ದಾನೆ. ಇಷ್ಟಕ್ಕೆ ಕತೆ ಮುಗಿಲಿಲ್ಲ. ಈಜೋದನ್ನ ಕಲಿತಿದ್ದಂತಹ ಲಕ್ಷ್ಮಿ ಬಾವಿಯೊಳಗಿದ್ದಂತ ಪಂಪ್ ಸೆಟ್ ಕೇಬಲ್ ಅನ್ನ ಹಿಡಿದುಕೊಂಡು ಬರೋಬ್ಬರಿ 21 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ದಾಳೆ. ನೀರು, ಹಸಿವು, ಭಯ ಎಲ್ಲದರ ನಡುವೆಯೂ ಬದುಕುವಂತ ಆಸೆ ಮಾತ್ರ ಕೈಬಿಟ್ಟಿರಲಿಲ್ಲ. ಮರುದಿನ ಬೆಳಗ್ಗೆ ರೈತರು ಮಹಿಳೆಯ ಕಿರುಚಾಟವನ್ನ ಕೇಳಿ ರಕ್ಷಿಸಿದ್ದಾರೆ. ಬಳಿಕ ಸಿಸಿಟಿವಿ, ರ್ಯಾಪಿಡೋ ಬುಕಿಂಗ್ ಮತ್ತೆ ಮೊಬೈಲ್ ನೆಟ್ವರ್ಕ್ ಅನ್ನ ಆಧರಿಸಿ 21 ವರ್ಷದ ಆರೋಪಿ ದಮ್ಮ ದಿನೇಶ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ.